ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ಪಾಶುಪತಾಸ್ತ್ರ ಸಿರೀಸ್ನಲ್ಲಿ ದ ಹಿಂದೂ ದಿನಪತ್ರಿಕೆ ಆರ್ಟಿಕಲ್ಗಳನ್ನು ಯಾವ ಥರ ಓದಬೇಕು, ಅರ್ಥ ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಬರ್ತಾ ಇದ್ದೀವಿ. ಇವತ್ತು ಮತ್ತೊಂದು ಆರ್ಟಿಕಲ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಆರಂಭದಲ್ಲಿ ನಿಮಗೆ ದ ಹಿಂದೂ ದಿನಪತ್ರಿಕೆ ಅರ್ಥ ಆಗೋದು ತುಂಬ ಕಷ್ಟ ಅನಿಸುತ್ತೆ. ಆದರೆ ನಿರಂತರವಾಗಿ ನೀವು 2-3 ತಿಂಗಳು ಪ್ರಯತ್ನ ಪಟ್ರಿ ಅಂದರೆ ಖಂಡಿತವಾಗ್ಲೂ ತುಂಬ ಸುಲಭವಾಗಿ ತುಂಬ ಕಡಿಮೆ ಸಮಯದಲ್ಲಿ ನೀವು ಅದನ್ನು ಓದಿ ಅರ್ಥ ಮಾಡ್ಕೊಳ್ಬಹುದು. ಹಾಗೆಯೇ ನೀವು ಪ್ರತಿದಿನ 2-3 ಗಂಟೆ ಅದಕ್ಕೆ ಹೂಡಿಕೆಯನ್ನು ಮಾಡಬೇಕಂತ ನಾನು ಹೇಳೋದಿಲ್ಲ. ಪ್ರತಿದಿನ ಕನಿಷ್ಠ 20-30 ನಿಮಿಷ ಕುಳಿತುಕೊಂಡು ಅಟ್ಲೀಸ್ಟ್ 2-3 ಪ್ಯಾರಾಗ್ರಾಫನ್ನಾದರೂ ಒಂದು ಅಕ್ಷರ ಬಿಡದೆ, ಒಂದು ಪದವನ್ನು ಬಿಡದೆ ಅರ್ಥ ಮಾಡ್ಕೊಳ್ಬೇಕು. ಕಠಿಣ ಪದದ ಅರ್ಥಗಳನ್ನ ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಸರಿ, ಇವತ್ತಿನ ಒಂದು ಇಂಪಾರ್ಟೆಂಟ್ ಆರ್ಟಿಕಲನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಇದು ಇವತ್ತಿನ ದ ಹಿಂದೂ ನ್ಯೂಸ್ ಪೇಪರ್. ಇಲ್ಲಿರುವಂಥ ಮುಖ್ಯವಾದಂಥ ಆರ್ಟಿಕಲ್ಗಳನ್ನ ನೀವು ಓದ್ಕೊಳ್ಬಹುದು. ಇದನ್ನು ಬಿಟ್ಟರೆ ನಮಗೆ ಮುಖ್ಯವಾಗೋದು ಇಲ್ಲಿ ಪೇಜ್ ನಂಬರ್ ಇಲ್ಲಿದೆ ನೋಡಿ. ಎಸ್, ದಿಸ್ ಇಸ್ ಎಡಿಟೋರಿಯಲ್ ಸೆಕ್ಷನ್ ಅಂತ ಕರಿತೀವಿ. ಪೇಜ್ ನಂಬರ್ 8 ಅಲ್ಲಿದೆ ಇದು. ಇಲ್ಲೊಂದು ಆರ್ಟಿಕಲ್, 2 ಆರ್ಟಿಕಲ್ ಇಲ್ಲಿ ನಿಮಗೆ ಕಂಡು ಬರ್ತಾ ಇದೆ, ನೀವು ನೋಡಬಹುದು. ಇದೊಂದು, ಆಮೇಲೆ ಇಲ್ಲೊಂದು 2 ರೀತಿಯ ಆರ್ಟಿಕಲ್ಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಮತ್ತೆ 2 ಆರ್ಟಿಕಲ್ ಇದೆ. ನೆಕ್ಸ್ಟ್ ಈ ಪುಟದಲ್ಲೂ ಕೂಡ 1-2 ಆರ್ಟಿಕಲ್ಗಳನ್ನ ಅವರು ಕೊಟ್ಟಿದ್ದಾರೆ. ಸೊ ಟೋಟಲ್ ನೀವು ಆರಂಭಿಕರಾಗಿರುವಾಗ, ಇನ್ನೂ ಆರಂಭ ಮಾಡ್ತಾ ಇದ್ದೀರಿ, ಯಾವ ತರ ಸ್ಟಾರ್ಟ್ ಮಾಡಬೇಕು, ಹೇಗೆ ನೆನ್ಪಿಟ್ಕೊಳ್ಬೇಕು ಅನ್ನೋದೆಲ್ಲ ಇರುತ್ತಲ್ಲ ನಿಮಗೆ. ಅವಾಗ ಮೊದಲು ಇಷ್ಟು ಆರ್ಟಿಕಲ್ಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಇಷ್ಟಪಟ್ಟು ಪ್ರತಿದಿನ ಮನಸ್ಫೂರ್ತಿಯಾಗಿ ಓದ್ತಾ ಹೋಗಬೇಕು. ನಿಮ್ಗೆ ಅವಾಗ ದ ಹಿಂದೂ ದಿನಪತ್ರಿಕೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಸರಿ, ಹಾಗಾದ್ರೆ ಈ ಆರ್ಟಿಕಲ್ ನಲ್ಲಿ ಏನು ಕೊಟ್ಟಿದ್ದಾರೆ, ಯಾವುದ್ರ ಬಗ್ಗೆ ಮಾಹಿತಿ ಇದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಓಕೆ, ಸರಿ, ಲೆಟ್ಸ್ ಬಿಗಿನ್. ನೋಡಿ, ದ ಫ್ಯೂಚರ್ ಆಫ್ ಹೆಲ್ತ್ ಲೈಸ್ ಇನ್ ಹಾರ್ಮನಿ. ದ ಫ್ಯೂಚರ್ ಆಫ್ ಹೆಲ್ತ್ ಅಂದ್ರೆ ಆರೋಗ್ಯದ ಭವಿಷ್ಯ, ಲೈಸ್ ಇನ್ ಇರುತ್ತದೆ, ಇನ್ ಎಲ್ಲಿ ಅಂದ್ರೆ ಹಾರ್ಮನಿಯಲ್ಲಿ. ಹಾರ್ಮನಿ ಅಂದ್ರೆ ಏನು? ಸಾಮರಸ್ಯ. ಎಲ್ಲಿ ಸಾಮರಸ್ಯ ಇರುತ್ತೆ ನೋಡಿ, ಅಲ್ಲಿ ಆರೋಗ್ಯ ಇರುತ್ತೆ ಅಂತ ಈ ಲೇಖನವನ್ನು ಬರೆದಿರೋರು ಹೇಳ್ತಾ ಇದ್ದಾರೆ. ಯಾರು ಬರೆದಿದ್ದಾರೆ ಈ ಲೇಖನವನ್ನ ಅಂತ ಅಂದ್ರೆ ಪ್ರತಾಪ್ ರಾವ್ ಜಾಧವ್ ಅವರು ಬರೆದಿದ್ದಾರೆ. ಇವರು ಯೂನಿಯನ್ ಮಿನಿಸ್ಟರ್, ಕೇಂದ್ರ ಸರ್ಕಾರದ ಮಂತ್ರಿಗಳು. ರಾಜ್ಯ ಖಾತೆಯನ್ನು ಕೊಡಲಾಗಿದೆ ಇವರಿಗೆ. ಯಾವುದರಲ್ಲಿ? ಆಯುಷ್ ಇಲಾಖೆಯಲ್ಲಿ. ಆಯುಷ್ ಇಲಾಖೆ ಅಂತ ಅಂದ್ರೆ ಯಾವುದು? ಈ ಆಯುರ್ವೇದ ಎಲ್ಲ ಬರುತ್ತಲ್ಲ, ಆಯುರ್ವೇದ, ಯುನಾನಿ, ಇವುಗಳನ್ನ ಏನಂತ ಕರೀತಾರೆ? ಆಯುಷ್ ಇಲಾಖೆ ಅಂತ ಕರೀತಾರೆ. ಸರಿ, ಆ ಆರ್ಟಿಕಲ್ನ ಬರೆದಿದ್ದಾರೆ. ನೋಡೋಣ ಯಾವ ತರ ಇದೆ ಈ ಆರ್ಟಿಕಲ್ ಅಲ್ಲಿ, ಏನೇನನ್ನ ಕೊಡಲಾಗಿದೆ ಅಂತ ತಿಳಿದುಕೊಳ್ಳೋಣ. ಸರಿ, ಆರಂಭ ಮಾಡೋಣ. ಲೆಟ್ಸ್ ಸಿ. ಮೊದಲದು, ಆಸ್ ದ ವರ್ಲ್ಡ್ ಗ್ರಾಪಲ್ಸ್ ವಿತ್ ರೈಸಿಂಗ್ ಲೈಫ್ ಸ್ಟೈಲ್ ಡಿಸೀಸ್, environmental degradation and social fragmentation, there is growing realization that restoring the balance between people and the planet, progress and sustainability, innovation and intuition is ನೆಸೆಸರಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ ಇವರು, ಆಸ್ ದ ವರ್ಲ್ಡ್ ಗ್ರಾಪಲ್ಸ್, ಜಗತ್ತೇನಾಗ್ತಾ ಇದೆ? ಗ್ರಾಪಲ್ ಆಗ್ತಾ ಇದೆ. ಗ್ರಾಪಲ್ ಅಂದ್ರೆ ಎದುರಿಸ್ತಾ ಇದೆ, ಸನ್ನಿವೇಶವನ್ನು ಎದುರಿಸ್ತಾ ಇದೆ. ಎಂತ ಸನ್ನಿವೇಶ? ವಿತ್ ರೈಸಿಂಗ್ ಲೈಫ್ ಸ್ಟೈಲ್ ಡಿಸೀಸ್. ಲೈಫ್ ಸ್ಟೈಲ್, ನಮ್ಮ ಜೀವನಾಧಾರ ಅಂತ ಏನಿದೆಯಲ್ಲ, ನಮ್ಮ ಭವಿಷ್ಯದ ಒಂದು ಕನಸುಗಳಿದೆಯಲ್ಲ, ಅದನ್ನ ನಾವು ಕಟ್ಕೊಳ್ಳುವಾಗ ಬಹಳಷ್ಟು ಏನ್ ಮಾಡ್ತಾ ಇದ್ದೀವಿ? ರೋಗನ ತಂದುಕೊಳ್ತಾ ಇದ್ದೀವಿ. ಎನ್ವೈರ್ಮೆಂಟಲ್ ಡಿಗ್ರೇಡೇಷನ್, ಪರಿಸರಕ್ಕೆ ಹಾನಿ ಮಾಡ್ತಾ ಇದೀವಿ. ಅಂಡ್ ಸೋಷಿಯಲ್ ಫ್ರಾಗ್ಮೆಂಟೇಷನ್, ಸಮಾಜ ಏನಾಗ್ತಾ ಇದೆ? ಫ್ರಾಗ್ಮೆಂಟ್ ಆಗ್ತಾ ಇದೆ, ಒಡಿತಾ ಇದೆ, ಕಟ್ ಆಗ್ತಾ ಇದೆ. ದೇರ್ ಇಸ್ ಅ ಗ್ರೋವಿಂಗ್ ರಿಯಲೈಸೇಷನ್ ದ್ಯಾಟ್ ರಿಸ್ಟೋರಿಂಗ್ ದ ಬ್ಯಾಲೆನ್ಸ್. ಓಕೆ, ಅಲ್ಲೊಂದು ಅರಿವು ಬರ್ತಾ ಇದೆ. ನಮ್ಮ ಅರಿವಿಗೆ ಏನು ಬರ್ತಾ ಇದೆ ಅಂತ ಅಂದ್ರೆ ನೋಡಿ, ಹೇಳ್ತಾರೆ ಬ್ಯಾಲೆನ್ಸ್ ಬಿಟ್ವೀನ್ ಪೀಪಲ್ ಆ್ಯಂಡ್ ದ ಪ್ಲಾನೆಟ್, ಪ್ರೋಗ್ರೆಸ್. ಪೀಪಲ್, ಜನ, ಪ್ಲಾನೆಟ್, ಈ ಭೂಮಿ ಮತ್ತು ಪ್ರೋಗ್ರೆಸ್, ಈ ಬೆಳವಣಿಗೆ, ಈ ಮೂರರ ನಡುವಿನ ಬ್ಯಾಲೆನ್ಸ್ ಅನ್ನು ತೆಗೆದುಕೊಂಡು ಬರೋದು. ಹಾಗೇನೆ ಸಸ್ಟೈನಬಿಲಿಟಿ, ಸುಸ್ಥಿರತೆ, ಇನ್ನೋವೇಷನ್, ಸಂಶೋಧನೆ ಅಥವಾ ಅನ್ವೇಷಣೆ, ಆ್ಯಂಡ್ ಇಂಟ್ಯೂಷನ್. ಓಕೆ, ಇಂಟ್ಯೂಷನ್ ಈಸ್ ನೆಸೆಸಿಟಿ, ಅಗತ್ಯವಾಗಿದೆ. ನಾವೆಲ್ಲ ಬಹಳಷ್ಟು ಬದಲಾವಣೆಗಳನ್ನ ತೆಗೆದುಕೊಂಡು ಬರಬೇಕಾಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಕಷ್ಟಕರವಾದಂಥ ಸನ್ನಿವೇಶದಲ್ಲಿ ನಾವೆಲ್ಲ ಸಿಲ್ಕ್ ಹಾಕೊಂಡಿದ್ದೀವಿ, ಅದಕ್ಕೊಂದು ಬದಲಾವಣೆ ನಾವು ತೆಗೆದುಕೊಂಡು ಬರಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ ಏನು ಹೇಳ್ತಾರೆ ಅಂತ ಅಂದ್ರೆ, ಹೆಲ್ತ್ in its truest sense always been a reflection of harmony within the human body and between humanity and nature. ಒಂದೇ ಸಾರಿ ಇಷ್ಟು ಓದಾಗ ಅರ್ಥ ಆಗಲ್ಲ, ಅದನ್ನು ಕಟ್ ಮಾಡಿ ಓದಬೇಕು. ಹೇಗೆ? ಹೆಲ್ತ್ ಇನ್ ಇಟ್ಸ್ ಟ್ರೂಯೆಸ್ಟ್ ಸೆನ್ಸ್, ಆರೋಗ್ಯ ಅದರ ನಿಜವಾದ ಅರ್ಥದಲ್ಲಿ, ಟ್ರೂಯೆಸ್ಟ್ ಸೆನ್ಸ್, ಇಲ್ಲಿ ಕಾಮಾ ಇದೆ ನೋಡಿ, ಆರೋಗ್ಯ, ಕಾಮಾ, ಇನ್ ಇಟ್ಸ್ ಟ್ರೂಯೆಸ್ಟ್ ಸೆನ್ಸ್, ಅದರ ನಿಜವಾದ ಅರ್ಥದಲ್ಲಿ, ಹ್ಯಾಸ್ ಆಲ್ವೇಸ್ ಬೀನ್ ರಿಫ್ಲೆಕ್ಷನ್. ಏನಾಗಿದೆ ಅಂದ್ರೆ ಇದೊಂದು ಯಾವತ್ತೂ ಕೂಡ ಒಂದು ರಿಫ್ಲೆಕ್ಷನ್ ಆಗಿ, ಒಂದು ಪ್ರತಿಫಲನವಾಗಿ ಕಾಣ್ತಾ ಇದೆ. ಯಾವುದ್ರದ್ದು? ಆಫ್ ಹಾರ್ಮನಿ, ಅಂದ್ರೆ ಸಾಮರಸ್ಯದ್ದು. ವಿದಿನ್ ದ ಹ್ಯೂಮನ್ ಬಾಡಿ, ಮನುಷ್ಯನ ಶರೀರ, ಮತ್ತು ಬಿಟ್ವೀನ್ ಹ್ಯುಮ್ಯಾನಿಟಿ ಆ್ಯಂಡ್ ನೇಚರ್, ಮಾನವೀಯತೆ ಮತ್ತು ಪ್ರಕೃತಿ, ಈ ಎಲ್ಲದರ ಒಂದು ಸಾಮರಸ್ಯವೇ ನಮ್ಮ ಆರೋಗ್ಯವಾಗಿ ಕಂಡು ಬರ್ತಾ ಇದೆ ಅಂತ ಹೇಳ್ತಾರೆ ಈ ಮಿನಿಸ್ಟ್ರು. ದೆನ್ ದಿಸ್ ಈಸ್ ದ ಪ್ರಿನ್ಸಿಪಲ್ that is at the heart of traditional medicine systems worldwide. It is the principle, ಇದೊಂದು ತತ್ವ, ಇದೊಂದು ಸಿದ್ಧಾಂತ. ದ್ಯಾಟ್ ಈಸ್ ಅಟ್ ದ ಹಾರ್ಟ್ ಆಫ್, ಇದು ಎಲ್ಲಿದೆ ಅಂದ್ರೆ ಹಾರ್ಟ್ ನಲ್ಲಿದೆ. ಯಾವುದ್ರ ಹಾರ್ಟ್ ನಲ್ಲಿ? ಹಾರ್ಟ್ ಆಫ್ ಟ್ರೆಡಿಷನಲ್ ಮೆಡಿಸಿನ್ ಸಿಸ್ಟಮ್ಸ್ ವರ್ಲ್ಡ್ ವೈಡ್. ಜಗತ್ತಿನಲ್ಲಿ ಏನು ಈ ಸಾಂಪ್ರದಾಯಿಕ ಔಷಧ ವಿಧಾನಗಳಿದೆಯಲ್ಲ, ಅದರ ಹೃದಯ ಭಾಗದಲ್ಲಿ ಇರುವುದು ಇದೆ. ಅಂದ್ರೆ ಈ ಸಾಮರಸ್ಯವೇ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇವರು. ದೆನ್ ವಿಚ್ ವೀವ್ ಯಾವುದು ನೋಡುತ್ತೆ, ಈ ಏನು ಟ್ರೆಡಿಷನಲ್ ಸಿಸ್ಟಮ್ ಏನು ನೋಡುತ್ತೆ ಅಂತ ಅಂದ್ರೆ, ಹೆಲ್ತ್ ನಾಟ್ ಮೇರ್ಲಿ ಆಸ್ ದ ಅಬ್ಸೆನ್ಸ್ ಆಫ್ ಇಲ್ನೆಸ್. ಆರೋಗ್ಯ ಅಂದ್ರೆ ನಾವು ಅನಾರೋಗ್ಯವನ್ನು ಹೊಂದದೇ ಇರೋದಲ್ಲ, ನಮ್ಮ ಶರೀರದಲ್ಲಿ ರೋಗ ಇಲ್ಲ ಅಂದ್ರೆ ನಾವು ಆರೋಗ್ಯವಾಗಿದ್ದೀವಿ ಅಂತ ಅಲ್ಲ.
ಬಟ್ ಆಸ್ ದ ಪ್ರೆಸೆನ್ಸ್ ಆಫ್ ಈಕ್ವಿಲಿಬ್ರಿಯಂ. ನಿಜವಾದ ಆರೋಗ್ಯ ಅಂತ ಅಂದ್ರೆ ಅಲ್ಲಿ ಏನಿರುತ್ತೆ, ಸಮತೋಲನ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ದ ಸೈನ್ಸ್ ಆಫ್ ವೆಲ್ ಬೀಯಿಂಗ್, ಏನು ನಾವು ಆರೋಗ್ಯವಾಗಿರೋದ್ರ ಹಿಂದಿರುವಂತ ವಿಜ್ಞಾನ, ದೇರ್ ಫೋರ್ ಆದ್ದರಿಂದ ಈಸ್ ನಾಟ್ ನ್ಯೂ, ಇದು ಹೊಸದೇನಲ್ಲ, ಇದು ಮೊದಲಿನಿಂದಾನೇ ಬಂದಿರೋದು. ಇಟ್ ಈಸ್ ದ ರೀಡಿಸ್ಕವರಿ ಆಫ್ ಅ ಟ್ರೆಡಿಷನಲ್ ಅಂಡರ್ಸ್ಟ್ಯಾಂಡಿಂಗ್ ನೌ ಬೀಯಿಂಗ್ ರೀಅಫರ್ಮ್ಡ್ ಥ್ರೂ ಎವಿಡೆನ್ಸ್ ಬೇಸ್ಡ್ ರಿಸರ್ಚ್. ಓಕೆ, ಮೊದಲಿಂದಾನೂ ಕೂಡ ಈ ಒಂದು ತತ್ವ ಸಿದ್ಧಾಂತ ಎಲ್ಲ ನಮ್ಮ ಆಳವಾದಂಥ ನಮ್ಮ ಸಂಪ್ರದಾಯಗಳಿಂದ ಬಂದಿದೆ. ಇವತ್ತು ನಾವು ಅದನ್ನು ಏನು ಮಾಡ್ತೀವಿ, ರೀಅಫರ್ಮ್ ಮಾಡ್ತಾ ಇದೀವಿ. ಮತ್ತೊಂದು ಸಾರಿ ಅವಾಗ ಏನು ಮಾಡ್ತಾ ಇದೀವಿ, ಪಾಠ ಮಾಡ್ತಾ ಇದೀವಿ, ಬಾಯಿಂದ ಹೇಳ್ತಾ ಇದೀವಿ, ಅಫರ್ಮೇಷನ್ ಮಾಡ್ತಾ ಇದೀವಿ. ಏನಂತ ಅಂದರೆ ಎವಿಡೆನ್ಸ್ ಬೇಸ್ಡ್ ರಿಸರ್ಚ್, ವಿಜ್ಞಾನದಿಂದ ಸಂಶೋಧನೆ ಮಾಡಿ ಅದನ್ನು ಏನು ಮಾಡ್ತಾ ಇದೀವಿ, ಪ್ರೂವ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ದೆನ್ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರಿಪೋರ್ಟ್ಸ್ ದ್ಯಾಟ್ ಅರೌಂಡ್ 90% ಆಫ್ WHO ಮೆಂಬರ್ ಸ್ಟೇಟ್ಸ್ ಹ್ಯಾವ್ ರಿಪೋರ್ಟೆಡ್ ಆನ್ ದ ಯೂಸ್ ಆಫ್ ಟ್ರೆಡಿಷನಲ್ ಮೆಡಿಸಿನ್. ನೋಡಿ, WHO ವಿಶ್ವ ಆರೋಗ್ಯ ಸಂಸ್ಥೆ ಇದೆಯಲ್ಲ, ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಸುಮಾರು 90% ದೇಶಗಳು ನಮ್ಮ ದೇಶದಲ್ಲಿ ನಾವು ಸಾಂಪ್ರದಾಯಿಕ ಔಷಧಿ ವಿಧಾನಗಳನ್ನ ಬಳಸ್ತೀವಿ ಅಂತ ಹೇಳಿದ್ದಾರೆ. ಸಾಂಪ್ರದಾಯಿಕ ಔಷಧಿ ವಿಧಾನಗಳಂತ ಅಂದ್ರೆ ಅದೇ ಆಯುರ್ವೇದ, ಯುನಾನಿ ಅವೆಲ್ಲ ಬರುತ್ತಲ್ಲ ಅವು. ಫಾರ್ ಬಿಲಿಯನ್ಸ್ ಆಫ್ ಪೀಪಲ್ ಇಟ್ ರಿಮೇನ್ಸ್ ದ ಫಸ್ಟ್ ಲೈನ್ ಆಫ್ ಕೇರ್. ನೋಡಿ, 100 ಕೋಟಿ ಜನರಿಗೆ ಇಟ್ ರಿಮೇನ್ಸ್ ದ ಫಸ್ಟ್ ಲೈನ್ ಆಫ್ ಕೇರ್. ಮೊದಲು ಜನ ಏನ್ ಮಾಡ್ತಾರೆ ಅಂದ್ರೆ ಆಯುರ್ವೇದ ಈ ತರದ ಮೆಡಿಸಿನ್ಗಳನ್ನೇ ಮೊದಲು ಟ್ರಯಲ್ ಮಾಡ್ತಾರೆ. ಪರ್ಟಿಕ್ಯುಲರ್ಲಿ ಇನ್ ಲೋ ಅಂಡ್ ಮಿಡಲ್ ಇನ್ಕಮ್ ನೇಷನ್ಸ್ ವೇರ್ accessibility and affordability are paramount. ಮುಖ್ಯವಾಗಿ ಎಲ್ಲಿ ಇದನ್ನ ಜಾಸ್ತಿ ಬಳಸಲಾಗ್ತಾ ಇದೆ ಅಂತ ಅಂದ್ರೆ ಲೋ ಇನ್ಕಮ್ ಮತ್ತು ಮಿಡಲ್ ಇನ್ಕಮ್. ಯಾವ ದೇಶದಲ್ಲಿ ಲೋ ಇನ್ಕಮ್ ಇದೆ, ಕಡಿಮೆ ಆದಾಯ ಇದೆ, ಯಾವ ದೇಶದಲ್ಲಿ ಕಡಿಮೆ ಹೆಚ್ಚು ಮಧ್ಯಮ ವರ್ಗದವರಿದ್ದಾರೆ, ಆ ಭಾಗದಲ್ಲೆಲ್ಲ ಏನಾಗ್ತಾ ಇದೆ ಅಂತ ಅಂದರೆ ಈ ಟ್ರೆಡಿಷನಲ್ ಮೆಡಿಸಿನನ್ನೇ ಜನ ಬಳಸ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಆಧುನಿಕ ಸೌಲಭ್ಯಗಳೆಲ್ಲ ಏನಾಗಿವೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ, ಆ ಕಾರಣಕ್ಕಾಗಿ ಬಳಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ದೆನ್ ಇಟ್ಸ್ ವ್ಯಾಲ್ಯೂ ಇದ್ರ ಮೌಲ್ಯ ಏನೇ ಆದರೂ ಕೂಡ ಹವೆವರ್ ಎಕ್ಸ್ಟೆಂಡ್ಸ್ ವೆಲ್ ಬಿಯಾಂಡ್ ಹೆಲ್ತ್ ಕೇರ್. ಯಾವುದ್ರ ವ್ಯಾಲ್ಯೂ, ಇಟ್ಸ್ ವ್ಯಾಲ್ಯೂ ಅಂದರೆ ಹೆಲ್ತಿನ ಒಂದು ಮೌಲ್ಯ, ಸಾಂಪ್ರದಾಯಿಕ ಮೆಡಿಸಿನ್ಗಳ ಮೌಲ್ಯ ಅದೇನಾಗುತ್ತೆ, ಹೆಲ್ತ್ ಕೇರ್ನ ದಾಟಿ ಹೋಗುತ್ತೆ. ಟ್ರೆಡಿಷನಲ್ ಮೆಡಿಸಿನ್ ಸಪೋರ್ಟ್ಸ್ ಬಯೋಡೈವರ್ಸಿಟಿ. ಟ್ರೆಡಿಷನಲ್ ಮೆಡಿಸಿನ್ ಏನಿದೆಯಲ್ಲ, ಈ ಒಂದು ಸಾಂಪ್ರದಾಯಿಕ ಔಷಧಿ ಅಂದ್ರೆ ಆಯುರ್ವೇದ ಅಂತ ತಿಳ್ಕೊಂಡ್ಬಿಡ್ರಿ ಸಿಂಪಲ್ ಆಗಿ. ಓಕೆ, ಬಯೋಡೈವರ್ಸಿಟಿನ ಸಪೋರ್ಟ್ ಮಾಡುತ್ತೆ, ನ್ಯೂಟ್ರಿಷನ್ ಸಪೋರ್ಟ್ ಮಾಡುತ್ತೆ, ಫುಡ್ ಸೆಕ್ಯೂರಿಟಿ ಅಂಡ್ ಲೈವ್ಲಿಹುಡ್ಸ್ ಮತ್ತು ಎಂಬಾಡಿಂಗ್ ದ ಹೋಲಿಸ್ಟಿಕ್ ಕಾನ್ಸೆಪ್ಟ್ ಆಫ್ ಇಂಟೆಗ್ರೇಟಿವ್ ಹೆಲ್ತ್. ಇಲ್ಲಿ ಏನು ಮಾಡುತ್ತೆ ಅಂತ ಅಂದರೆ ಇದು ಲೈವ್ಲಿಹುಡ್, ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆಯನ್ನು ಸಪೋರ್ಟ್ ಮಾಡುತ್ತೆ. ಹಾಗೆಯೇ ಹೋಲಿಸ್ಟಿಕ್ ಕಾನ್ಸೆಪ್ಟ್ ಎಲ್ಲವನ್ನ ಒಳಗೊಂಡಿದ್ದು ಏನು ಮಾಡುತ್ತೆ, ಬೆಳೀತಾ ಹೋಗುತ್ತೆ, ಎಲ್ಲವನ್ನ ಇಂಟೆಗ್ರೇಟಿವ್ ಆಗಿ ತೆಗೆದುಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾರ್ಕೆಟ್ ಅನಲಿಸ್ಟ್ ಎಸ್ಟಿಮೇಟ್ ಇಂಡಿಯಾಸ್ ಆಯುಷ್ ಸೆಕ್ಟರ್ ಆಟ್ 43.4 ಬಿಲಿಯನ್. ನೋಡ್ರಿ, ಮಾರ್ಕೆಟ್ನಲ್ಲಿ ಅನಾಲಿಸಿಸ್ ಮಾಡಿದ್ದಾರೆ. ಭಾರತದ ಆಯುರ್ವೇದಿಕ್ ಸೆಕ್ಟರ್, ಆಯುಷ್ ಸೆಕ್ಟರ್ ಅಂತ ಏನು ಬರುತ್ತೆ, ಆಯುರ್ವೇದ, ಯುನಾನಿ, ಓಕೆ, ಮತ್ತು ಕೆಲವೊಂದಿವೆ, ಹೋಮಿಯೋಪತಿ, ಮತ್ತೊಂದು ನೆನಪು ಬರ್ತಾರೆ, ಸಿದ್ಧ ಅನ್ಸುತ್ತೆ ನನಗೆ. ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ 4 ಮೆಡಿಸಿನ್ಗಳು ಬರುತ್ತೆ. ಸೊ ಈ 4 ಕೂಡ ಏನಾಗಿದೆ ಅಂತ ಅಂದರೆ ನಮ್ಮ ದೇಶದಲ್ಲಿ ಸುಮಾರು $43 ಬಿಲಿಯನ್ ವ್ಯವಹಾರ ಮಾಡ್ತಾ ಇದೆ ಅಂತ ಪ್ರತಿ ವರ್ಷ. ಥಿಂಕ್ ಮಾಡಿ, ಅ ಫಿಗರ್ ದ್ಯಾಟ್ ಟೆಲ್ಸ್ ಅ ಲಾರ್ಜರ್ ಸ್ಟೋರಿ. ತುಂಬಾ ದೊಡ್ಡ ಮಟ್ಟದ ವ್ಯವಹಾರ ನಮ್ಮ ದೇಶದಲ್ಲಿ ಇದ್ರ ಬಗ್ಗೆ ನಡೀತಾ ಇದೆ, ತುಂಬಾ ಗ್ರೋತ್ ಕೂಡ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೆನ್ ದಿಸ್ ಸರ್ಜ್ ಈಸ್ ಡ್ರಿವನ್ ನಾಟ್ ಓನ್ಲಿ ಬೈ ಕನ್ಸ್ಯೂಮರ್. ನೋಡಿ, ದಿಸ್ ಸರ್ಜ್, ಈ ಸರ್ಜ್ ಅಂದ್ರೆ ಏರಿಕೆ ಅನ್ನೋದೇನಿದೆಯಲ್ಲ, ಇದು ಡ್ರೈವನ್ ನಾಟ್ ಓನ್ಲಿ ಬೈ ಕನ್ಸ್ಯೂಮರ್. ಬರೀ ಗ್ರಾಹಕರಿಂದ ಇದು ಏರಿಕೆ ಆಗಿಲ್ಲ, ಅವರ ಪ್ರಿಫರೆನ್ಸ್ ಕೊಟ್ಟಿದ್ರಿಂದ ಏರಿಕೆ ಆಗಿಲ್ಲ, ಬಟ್ ಆಲ್ಸೋ ಬೈ ಪ್ಯಾರಾಡೈಮ್ ಶಿಫ್ಟ್. ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಜನರ ಅವ್ರ ಬರೀ ಬೇಡಿಕೆ ಅಲ್ಲ, ನಾವು ಕೊಡೋದ್ರಲ್ಲೂ ಕೂಡ ಒಂದು ಮಾದರಿಯಲ್ಲಿ ಬದಲಾವಣೆ ಆಗಿದೆ. ಪ್ಯಾರಾಡೈಮ್ ಶಿಫ್ಟ್ ಅಂದ್ರೆ ಒಂದು ಮಾದರಿ ಬದಲಾಗಿದೆ. ಬರೀ ಮಾಡರ್ನ್ ಕಡೆ ಹೋಗ್ತಾ ಇದಾರಲ್ಲ ಜನ, ಇವತ್ತು ಅವ್ರು ಏನಾಗ್ತಾ ಇದ್ದಾರೆ, ಈ ಕಡೆ ಬರ್ತಾ ಇದ್ದಾರೆ. ಹೆಲ್ತ್ ಕೇರ್ ಸಿಸ್ಟಮ್ಸ್ ಆರ್ ಎವಾಲ್ವಿಂಗ್ ಫ್ರಮ್ ರಿಯಾಕ್ಟಿವ್ ಟ್ರೀಟ್ಮೆಂಟ್ ಮಾಡೆಲ್ಸ್ ಟು ಪ್ರೋಆಕ್ಟಿವ್, ಪ್ರಿವೆಂಟಿವ್ ಅಂಡ್ ಪರ್ಸನಲೈಸ್ಡ್ ಒನ್ಸ್. ಅಂದರೆ ಅನಾರೋಗ್ಯ ಬಂದ ಮೇಲೆ ಹೋಗಿ ನಾವು ಆಸ್ಪತ್ರೆ ಬಳಿ ತೋರಿಸ್ಕೋದಕ್ಕಿಂತ ಏನು ಮಾಡ್ತಾ ಇದ್ದಾರೆ ಜನ ಅಂದರೆ ಪ್ರೋ ಆಕ್ಟಿವ್, ಮೊದಲೇ ಆಕ್ಟಿವ್ ಆಗಿದ್ಕೊಂಡು ಹುಷಾರಾಗೋದು, ಪ್ರಿವೆಂಟಿವ್, ರೋಗ ಬರೋದಕ್ಕಿಂತ ಮುಂಚೆನೇ ಜಾಗೃತರಾಗೋದು, ಪರ್ಸನಲೈಸ್ಡ್, ವೈಯಕ್ತಿಕವಾಗಿ ನಮ್ಗೆ ಏನು ಬೇಕು ಆ ಥರ ನಾವು ಸುಸ್ಥಿತಿಯಿಂದ ಇರೋದಕ್ಕೆ ಜನ ಈಗ ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಡೆ ಜನರ ಒಂದು ಜಾಗೃತಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಗ್ಲೋಬಲ್ ಶಿಫ್ಟ್ ರೆಪ್ರೆಸೆಂಟ್ಸ್ ಅ ಶೇರ್ಡ್ ರಿಯಲೈಸೇಷನ್. ಏನು ಗ್ಲೋಬಲ್ ಶಿಫ್ಟ್ ಇದೆಯಲ್ಲ, ಈ ಒಂದು ಜಾಗೃತಿ, ಈ ಒಂದು ಬದಲಾವಣೆ, ಇಟ್ ರೆಪ್ರೆಸೆಂಟ್ ಇದೇನು ತೋರಿಸುತ್ತೆ ಅಂತ ಅಂದರೆ ಶೇರ್ಡ್ ರಿಯಲೈಸೇಷನ್, ಒಂದು ಅರಿವನ್ನು ತೋರಿಸುತ್ತೆ ನಮಗೆ. ಏನಂದ್ರೆ ದ್ಯಾಟ್ ವೆಲ್ ಬೀಯಿಂಗ್ ಕೆನಾಟ್ ಬಿ ಅಚೀವ್ಡ್ ಥ್ರೂ ಫ್ರಾಗ್ಮೆಂಟೆಡ್ ಅಪ್ರೋಚಸ್. ವೆಲ್ ಬೀಯಿಂಗ್, ನಾವೆಲ್ಲರೂ ಸುಸ್ಥಿರವಾಗಿರೋದು, ನಾವೆಲ್ಲರೂ ಹುಷಾರಾಗಿರೋದು, ಇದನ್ನು ನಾವು ಫ್ರಾಗ್ಮೆಂಟ್ ಮಾಡಿ ಕಟ್ ಮಾಡಿ ಏನು ಮಾಡೋಕ್ಕಾಗಲ್ಲ, ತೋರಿಸೋಕ್ಕಾಗಲ್ಲ, ಮತ್ತು ಆ ವಿಧಾನಗಳಿಂದ ಇದನ್ನು ನಾವು ಯಶಸ್ವಿ ಕೂಡ ಮಾಡೋಕ್ಕಾಗಲ್ಲ. ಏನು ಬೇಡುತ್ತೆ ಅಂದರೆ ಇದು ಇಟ್ ಡಿಮ್ಯಾಂಡ್ಸ್ ಆನ್ ಎಕೋಸಿಸ್ಟಮ್ ಆಫ್ ಬ್ಯಾಲೆನ್ಸ್ ಬಿಟ್ವೀನ್ ಮೈಂಡ್, ಬಾಡಿ, ಹ್ಯೂಮನ್, ಎನ್ವೈರ್ಮೆಂಟ್, ಸೈನ್ಸ್ ಆ್ಯಂಡ್ ಸ್ಪಿರಿಟ್. ನೋಡಿ, ನಿಮ್ಮ ಪ್ರಬಂಧಗಳು ಈ ಥರ ವಾಕ್ಯಗಳು ಬರಬೇಕು. ಏನು ಹೇಳ್ತಾರೆ ಅಂದರೆ ಇಲ್ಲಿ ಬರೆದಿರೋರು ಲೇಖಕರು,
ನಮ್ಮ ಈ ಒಂದು ಎಕೋಸಿಸ್ಟಮ್, ಈ ಒಂದು ಜೀವ ವಿಕಾಸದ ಈ ಒಂದು ಏನು ಭೂಗೋಳ ಇದೆಯಲ್ಲ, ಇಲ್ಲಿ ಸುಸ್ಥಿರವಾದಂಥ ಜೀವನ ಇರಬೇಕು, ಎಲ್ಲರೂ ಆರೋಗ್ಯವಾಗಿರಬೇಕು ಅಂತ ಅಂದರೆ ಇಲ್ಲಿ ಕೆಲವೊಂದು ಬದಲಾವಣೆ ನಾವು ತೆಗೆದುಕೊಂಡು ಬರಬೇಕು. ಏನು ಅಂತ ಅಂದರೆ ನಮ್ಮ ಮೈಂಡ್, ನಮ್ಮ ಮನಸ್ಸು, ನಮ್ಮ ಬಾಡಿ, ನಮ್ಮ ಶರೀರ, ಈ ಮಾನವ ಮತ್ತು ಪರಿಸರ, ವಿಜ್ಞಾನ ಹಾಗೂ ಸ್ಫೂರ್ತಿ ಅಂತ ಏನಿರುತ್ತಲ್ಲ, ಈ 6 ಅಂಶಗಳ ನಡುವೆ ಏನು ಬರಬೇಕು ಅಂದರೆ ಒಂದು ಬ್ಯಾಲೆನ್ಸ್ ಬರಬೇಕು, ಒಂದು ಸಮತೋಲನ ಬರಬೇಕು ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ದೆನ್ it is a fact that India has emerged as a hub of innovative research and development initiatives. ಒಂದು ಫ್ಯಾಕ್ಟ್ ಆಗಿ ಹೇಳಬೇಕು ಅಂತಂದರೆ ಭಾರತ ಇವತ್ತು ಏನಾಗಿದೆ ಅಂದರೆ ಒಂದು ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಇನಿಷಿಯೇಟಿವ್ಗಳ ಹಬ್ ಆಗಿದೆ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಸೊ ಹೀಗೆ ನೀವು ಹಂತ ಹಂತವಾಗಿ ಇದನ್ನು ಓದ್ತಾ ಹೋಗಬೇಕು. ಬಹಳಷ್ಟು ಅಂಶನ ಈ ಲೇಖಕರು ಇಲ್ಲಿ ಬರೆದಿದ್ದಾರೆ. ನಾನು ಇಷ್ಟು ನೀವು ಓದ್ಕೊಳ್ಬೇಕಿದ್ದಾನೆ, ಇವತ್ತು ಟ್ರೈ ಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ. ಕೊನೆಗೆ ಏನು ಹೇಳ್ತಾರೆ ನೋಡೋಣ. ನಾನೀಗ ನಿಮಗೆ ಕೊನೆ ಪ್ಯಾರಾಗ್ರಾಫ್ನ ಓದಿ ಅರ್ಥ ಮಾಡಿಸ್ತೀನಿ. ಇಟ್ಸ್ ಏನಂತ ಅಂದರೆ ಇಲ್ಲಿ The summit is more than an event, it's a global convergence to reaffirm that the future of health lies in harmony. ಅಂದರೆ ಇತ್ತೀಚೆಗೆ ಒಂದು ಸಭೆ ನಡೆಯೋದಿದೆ. ಓಕೆ, ಒಂದು ಸಭೆ ನಡೆಯೋದಿದೆ. ಯಾವ ಸಭೆ ನಡೆಯೋದಿದೆ ಹೇಳ್ರಿ? ಓಕೆ, ದ ಸೆಕೆಂಡ್ WHO ಗ್ಲೋಬಲ್ ಸಮಿಟ್ ಆನ್ ಟ್ರೆಡಿಷನಲ್ ಮೆಡಿಸಿನ್. ಓಕೆ, ಈ ಸಾಂಪ್ರದಾಯಿಕ ಔಷಧ ವಿಧಾನಗಳಿದೆಯಲ್ಲ, ಅದರ ಈ 2ನೇ ಜಾಗತಿಕ ಸಭೆ ನಡೆಯೋದಿದೆ ಈಗ. ಹಾಗಾಗಿ ಈ ಲೇಖಕರು ಅದ್ರ ಬಗ್ಗೆ ಬರೆದಿದ್ದಾರೆ. ಇದ್ರ ಬಗ್ಗೆ ಪ್ರಿಲಿಮ್ಸಲ್ ಪ್ರಶ್ನೆನೂ ಕೂಡ ಬರಬಹುದು. ಏನ್ ಹೇಳ್ತಾರೆ ಅಂದ್ರೆ, ದ ಸಮಿಟ್ ಈಸ್ ಮೋರ್ ದ್ಯಾನ್ ಅನ್ ಇವೆಂಟ್. ಇದೊಂದು ಬರೀ ಇವೆಂಟ್ ಅಲ್ಲ, ಅದಕ್ಕಿಂತ ದೊಡ್ಡದಾದ ಪಾತ್ರವನ್ನು ಇದು ವಹಿಸ್ತಾ ಇದೆ. ಇಟ್ ಈಸ್ ಅ ಗ್ಲೋಬಲ್ ಕನ್ವರ್ಜೆನ್ಸ್. ಇದೊಂದು ಜಾಗತಿಕ ಸಮ್ಮಿಲನ. ಯಾವ್ದ್ರದ್ದು? ಟು ರಿಅಫರ್ಮ್, ಮತ್ತೊಂದು ಸಾರಿ ಪ್ರತಿಧ್ವನಿಸೋಕೆ. ಏನ್ ರಿಅಫರ್ಮ್ ಮಾಡೋದು? ದ್ಯಾಟ್ ದ ಫ್ಯೂಚರ್ ಆಫ್ ಹೆಲ್ತ್ ಲೈಸ್ ಇನ್ ಹಾರ್ಮನಿ. ಹಾರ್ಮನಿ ಅಂತ ಅಂದ್ರೆ ಈ ಒಂದು ಎಲ್ಲರೂ ಸೇರ್ಕೊಂಡು ಸಾಮರಸ್ಯದಿಂದ, ಹೊಂದಾಣಿಕೆಯಿಂದ, ಸಹಬಾಳ್ವೆಯಿಂದ ಬಾಳ್ತೀವಲ್ವಾ, ಅಲ್ಲಿ ನಿಜವಾದ ಆರೋಗ್ಯ ಅನ್ನೋದು ಇದೆ ಅನ್ನೋದನ್ನ ಲೇಖಕರು ಹೇಳ್ತಾ ಇದ್ದಾರೆ. ಹೀಗೆ ನೀವು ಪ್ರಯತ್ನ ಪಡ್ತಾ ಪ್ರಾಕ್ಟೀಸ್ ಮಾಡ್ತಾ ಹಿಂದೂ ನ್ಯೂಸ್ ಪೇಪರ್ನ ಓದೋಕೆ ಪ್ರಾಕ್ಟೀಸ್ ಮಾಡಬೇಕು. ನಾನು ಹೇಳ್ತಾ ಇದ್ದೀನಲ್ಲ, 2 ಗಂಟೆ 3 ಗಂಟೆ ಎಲ್ಲ ಓದ್ತಾರೆ ಕೆಲ ವಿದ್ಯಾರ್ಥಿಗಳು. ತಪ್ಪು. ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಮೆಥಡ್. ಈಗ ಅಷ್ಟು ಮಾಡ್ಲಿಕ್ಕೆ ಹೋಗಬೇಡಿ. ಆರಂಭದಲ್ಲಿ ಮೊದಲು ನಿಮ್ಗೆ ಇಂಟ್ರೆಸ್ಟ್ ಬೇಕಲ್ವಾ, ಪ್ರಾಕ್ಟೀಸ್ ಮಾಡಿ. ಪ್ರತಿದಿನ 20 ನಿಮಿಷ 30 ನಿಮಿಷ ಕೊಡ್ತಾ ಹೋಗಿ. ಬರ್ತಾ ಅಷ್ಟೇ ಟೈಮ್ನಲ್ಲಿ ನೀವು 2 ಆರ್ಟಿಕಲ್ಗಳನ್ನ ಓದೋಕೆ ಸ್ಟಾರ್ಟ್ ಮಾಡ್ತೀರಿ. ಬರ್ತಾ ಅಷ್ಟೇ ಟೈಮಲ್ಲಿ 3 ಆರ್ಟಿಕಲ್ಗಳನ್ನ ಓದ್ತೀರಿ, ಸಾಕು. ಪ್ರತಿದಿನ 3 ಆರ್ಟಿಕಲ್ಗಳನ್ನ ಡೀಟೇಲ್ ಆಗಿ ಓದ್ಕೊಂಡ್ರೆ ಸಾಕು. ಒಂದು 10 ನಿಮಿಷ ಇಡೀ ನ್ಯೂಸ್ ಪೇಪರ್ನ ಕನ್ನಡಿಸಿದ್ರೆ ಸಾಕು. ಹಾಗೇನೆ ಕರೆಂಟ್ ಅಫೇರ್ಸ್ಗೆ ಒಂದು ಮಂತ್ಲಿ ಮ್ಯಾಗ್ಝಿನ್, ನಾವು ವಿಷನ್ ಮಂತ್ಲಿ ಮ್ಯಾಗ್ಝಿನ್ ಅನಾಲಿಸಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಅವಾಗ ನಿಮಗೆ ಕರೆಂಟ್ ಅಫೇರ್ಸ್ ಕವರ್ ಆಗುತ್ತೆ. ಮತ್ತೆ ನಿಮ್ಗೆ ಯಾವ ಥರ ಮಾಹಿತಿ ಬೇಕಾಗಿದೆ, ಏನೇನು ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಹಾಗೇನೆ ನೀವು ಹಿಂದೂ ನ್ಯೂಸ್ ಪೇಪರ್ ಪ್ರತಿದಿನ ತಪ್ಪದೇ ಓದ್ತಾ ಇದ್ರೆ TH ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.